ಸ್ನೇಹಿತರೆ, ಇದು DS ನಾಗಭೂಷಣ ಅವರು ಬರೆದಿರುವ ಗಾಂಧಿ ಕಥನ. ಏನ್ ಮೇಡಮ್? ಸರ್, ಟೀಚರ್ಸ್ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ತಮಗೆ. ನಮ್ಗೆಲ್ಲ ಕಳ್ಳನ ಮಕ್ಕಳ ಇದ್ದದ್ದು. ಇವತ್ತಿನ ಗಾಂಧಿ ಕಥನದ ಓದನ್ನ ತಾವು ಯೂಟ್ಯೂಬ್ಗೆ ಹಾಕಲ್ಲ ಸರ್? ಎಲ್ಲ ಎಡಿಟ್ ಮಾಡಿ ಹಾಕ್ತೀನಮ್ಮ, ಎಲ್ಲಾನು ಹಾಕ್ಬಿಡಲ್ಲ. ಹೌದಾ? ಅಯ್ಯೋ, ಎದ್ರುಕೊಂಡು ಅವಾಗಿಂದ ಸಾಕಾಗ್ಬಿಟ್ಟಿತ್ತು. ಹಾಯ್ ಭವಿ, ಆಯ್ತಾ ಕಾಫಿ? ವಿಶ್ ಮಾಡಿದ ಇದು ನಿಮ್ಮ ಹಾಕ್ಬೋದು. ಟೀಚರ್ಸ್ಗೆಲ್ಲ? ಇದು ಹಾಕಿದ್ರು ಹಾಕ್ಬೋದು. ಅಯ್ಯೋ ಸರ್, ನಾನು ಅವಾಗಿಂದ ಹೆದರ್ಕೊಂಡು ಸತ್ತು ಏನ್ ಮಾತಾಡ್ಬಾರ್ದು ಅಂತ. ಭವಿ, ಕಾಫಿ ಆಯ್ತಾ? ಒಳ್ಳೆ ಯಾವತ್ತು ಮೇಲೆ ಕರ್ಕೊಂಡಿರ್ಲಿಲ್ಲ, ಇವತ್ತೇ ಕರ್ಕೊಂಡ್. ಆಯ್ತು ಸರಿ, ನಾನು ಎಲ್ಲರೂ ಬಂದಿದ ತಕ್ಷಣ ಕೆಳಗೋಗ್ತೀನಿ ಸರ್, ಅಲ್ಲಿವರೆಗೂ ಮಾತಾಡ್ತಾ ಇರ್ತೀನಿ. ಯಾಕೆ ಗೊತ್ತಾ ಸರ್, ನನಗಿಷ್ಟ ಆಗದೆ ಇರೋ ಒಂದೇ ಒಂದು ಕೆಲಸ ಅಂದರೆ ಪಾತ್ರೆ ತೊಳೆಯೋದು. ಪಾತ್ರೆ ಅರ್ಧ ತೊಳೆದ್ಬಿಟ್ಟು ಇಲ್ಲಿ ನಿಂತಿದ್ದೀನಿ ಸರ್, ಅದು ಏನೋ ಗೊತ್ತಿಲ್ಲ ಸರ್, ಇನ್ನೊಂದು ಮುಟ್ಟಕ್ಕೆ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಯಾರಾದರೂ ಬಂದಿದ ತಕ್ಷಣ ಕೆಳಗೋಗ್ಬಿಟ್ಟು ತಿರುಗಿ ಶುರು ಹಚ್ಕೊತೀನಿ. ಯಾರು ಸರ್ ಕಂಡಿಡಿದ್ರು ಈ ಪಾತ್ರೆ ತೊಳೆಯೋದನ್ನ? ಬಲೆ ಕಷ್ಟ ಸರ್. ಅಡುಗೆ ಎಷ್ಟು ಬೇಕೋ ಮಾಡ್ತೀನಿ, ಪಾತ್ರೆ ತೊಳೆಯೋಕ್ಕಾಗಲ್ಲ ಸರ್. ಇದಿದೆ ಅಲ್ಲ ಸರ್ ಪಾತ್ರೆ ತೊಳೆಯೋದು, ಏನ್ ಹೇಳೋದು ನನಗೆ, ನಾನು ರಾಮ, ಈ ಗಾಂಧಿ ಕಥನ ಶುರುವಾದಾಗ್ಲಿಂದ ಗಾಂಧಿಗಿಂತ ಕಷ್ಟಪಟ್ಟವ್ರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ನೀವು ಬಂದು ಕಣ್ ತಿರ್ಸ್ಬಿಟ್ರಿ ಸರ್. ಅದು ಏನೇ ಇರ್ಲಿ ಸರ್, ಇದೆಲ್ಲ ಕಟ್ ಮಾಡ್ಬೇಕು ಸರ್, ಕಟ್ ಮಾಡ್ಬೇಕು. ಇದೆಲ್ಲ ಇರಬಾರ್ದು. ಮೆಷಿನಾ? ಪಾತ್ರೆ ಬಟ್ಟೆ ಒಗೆಯೋದು ಮೆಷಿನೇ, ಡಿಶ್ ವಾಷರ್ ಅದು ನಂಗೆ ಇಷ್ಟ ಇಲ್ಲ. ಅದೇ ಸರ್, ಗಾಂಧೀಜಿ 2 ನಿಮಿಷಕ್ಕೆ ನಿದ್ದೆ ಹೋಗೋದಿದೆ ಅಲ್ಲ ಸರ್. ಆಹಾ, ಏನ್ ಚಂದ ಸರ್ ಅದು. ನಾನು ದಿನಕ್ಕೆ, ನಿಜ ನೀವು ನಂಬ್ತಿರೋ ಇಲ್ವೋ, ದಿನಕ್ಕೊಂದು 2-3 ಸತಿ ಇದನ್ನ ನೆನೆಸ್ಕೊಂಡು ಬಿದ್ದು ನಕ್ಕೊಂಡು ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟವರು. ಮಹಾತ್ಮ ಈಗ ನಿದ್ದೆಗೆ ಜಾರುವ ಸಮಯ ಅಂದಾಗ ಆಶ್ಚರ್ಯಚಕಿತರಾಗಿ ವಿದ್ಯಾರ್ಥಿಗಳೆಲ್ಲ ನೋಡ್ತಾ ಇದ್ರೆ ಯಾಕೆ ಅನುಮಾನವೇ? ನೀವು ಮ್ಯೂಟ್ ಮಾಡಿದೀನಿ ಅಂದ್ರೆ ಜೋರಾಗಿ ನಗ್ತಾ ಇರ್ತೀನಿ ಭವ್ಯ, ಅರ್ಥ ಮಾಡ್ಕೊಂಡು. ಮಹಾತ್ಮ 2 ನಿಮಿಷಕ್ಕೆ ನಿದ್ದೆಗೆ ಜಾರುತ್ತಾರೆ, ಇದು ಅವರ ನಿದ್ದೆಯ ಸಮಯ ಅಂತ. ಹೌದಾ ಅಂತ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಯಾಕೆ ಅನುಮಾನನ? ಕತೆ ಸರಿಯಾಗಿ ಮಾತಾಡು. ಅದೇ ಸರ್, ನೋಡ್ತೀರಾ ಅಂತ ಕೇಳ್ತಾರಲ್ವ ಅವರು. 2 ನಿಮಿಷಕ್ಕೆ ನಿದ್ದೆ ಹೋಗೋದು ಹೆಂಗೆ ಅಂತ ತೋರಿಸ್ತಾರೆ ಅಂತ. ಸರ್, ಈ ಭೂಮಿ ಮೇಲೆ ತೋರಿಸಿ ಸರ್ ನೀವು 2 ನಿಮಿಷಕ್ಕೆ 1 ನಿಮಿಷಕ್ಕೆ ನಿದ್ದೆ ಯಾರು ಮಾಡ್ತಾರೆ ಅಂತ. ಬೇಕಾದಷ್ಟು ಜನ ಇದ್ದಾರೆ. ನಾನು ಕೆಳಗೋಗ್ತೀನಿ ಸರ್, ನೀವಿನ್ನ ಓದು ಶುರು ಮಾಡಿ ಸರ್, ಕೇಳಿಸ್ಕೊತೀನಿ. ನಾನು ಈ ವಯಸ್ಸಿಗೆಲ್ಲ ಹೋಗಲ್ಲ ವರ್ಷ. ಸುಮ್ಮನೆ ಎಷ್ಟು ಮಾತಾಡೋದು? ಆಯ್ತು, ಕೆಳಗೆ ಕೇಳಿಸ್ಕೊತೀನಿ, ನೀವು ಈ ಹಾಡು ಗೊತ್ತಾ ನಿನ್ಗೆ? दे दी हमें आजादी बिना खड्ग बिना ढाल, साबरमती के संत तूने कर दिया कमाल, रघुपति राघव राजा राम. ಬಿರುಗಾಳಿಯ ಮುನ್ನಾ ದಿನಗಳು. ಭಾರತದಲ್ಲಿ ವಿಭಜನೆಯ ರಾಜಕಾರಣದ ಕಾವು ಏರುತ್ತಿದ್ದಂತೆ ಯುರೋಪ್ನಲ್ಲಿ ಯುದ್ಧ ರಂಗದಲ್ಲಿ ಹಿಟ್ಲರ್ ಸಂಪೂರ್ಣ ಮೇಲುಗೈ ಸಾಧಿಸತೊಡಗಿದ್ದ. ಆತ ಪೋಲೆಂಡ್ ನಂತರ ನಾರ್ವೆ, ಡೆನ್ಮಾರ್ಕ್ ಮತ್ತು ಫ್ರಾನ್ಸ್ಗಳನ್ನು ವಶಪಡಿಸಿಕೊಂಡು ಬ್ರಿಟನ್ನಿನ ಮೇಲೂ ವಾಯುದಾಳಿ ಆರಂಭಿಸಿದ್ದ. ತನ್ನ ಅಸ್ತಿತ್ವಕ್ಕೆ ಸಂಚಕಾರ ಉಂಟಾಗಿದ್ದ ಈ ಪರಿಸ್ಥಿತಿಯನ್ನು ನಿರ್ಣಾಯಕವಾಗಿ ಎದುರಿಸಲು ಬ್ರಿಟನ್ ತನ್ನ ರಾಷ್ಟ್ರೀಯ ಸರ್ಕಾರದ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೆವಿಲ್ಲೆ ಚೇಂಬರ್ಲೇನ್ ಬದಲಾಗಿ ಗಟ್ಟಿ ನಿರ್ಧಾರಗಳಿಗೆ ಹೆಸರಾಗಿದ್ದ ವಿನ್ಸ್ಟನ್ ಚರ್ಚಿಲ್ ಅವರನ್ನು ನೇಮಕ ಮಾಡಿತ್ತು. ಕಠಿಣ ಮಾತುಗಳ ಚರ್ಚಿಲ್ರನ್ನು ಯುದ್ಧದ ಆಘಾತಗಳು ಸ್ವಲ್ಪ ಮೃದು ಮಾಡಿದ್ದವು. ಆತ ಲಂಡನ್ನಲ್ಲಿ ತನ್ನನ್ನು ಭೇಟಿಯಾಗಿದ್ದ ಭಾರತದ ಉದ್ಯಮಿ JD ಬಿರ್ಲಾ ಅವರ ಬಳಿ ಗಾಂಧಿಯ ಬಗ್ಗೆ ತಪ್ಪು ತಿಳಿದಿದ್ದೆ, ಅವರು ಅಸ್ಪೃಶ್ಯರ ಬಗ್ಗೆ ತಳೆದಿರುವ ನಿಲುವು ಮತ್ತು ಮಾಡುತ್ತಿರುವ ಕೆಲಸಗಳ ಬಗ್ಗೆ ತಿಳಿದ ಮೇಲೆ ನನಗೆ ಅವರ ಬಗ್ಗೆ ಗೌರವ ಮೂಡಿದೆ ಎಂದು ಹೇಳಿದರು. ಹಿಟ್ಲರ್ ವಿರುದ್ಧ ಅಹಿಂಸೆಯ ಅಸ್ತ್ರ, ಗಾಂಧಿಯ ಸಲಹೆ. ಈ ಸಂದರ್ಭದಲ್ಲಿ ಗಾಂಧಿ ವೈಸ್ರಾಯ್ ಅವರನ್ನು ಭೇಟಿ ಮಾಡಿ ಬ್ರಿಟನ್ ಮತ್ತು ಅದರ ಮಿತ್ರ ದೇಶಗಳು ಜರ್ಮನಿಯೊಂದಿಗೆ ಶಾಂತಿ ಮಾತುಕತೆಗೆ ಮುಂದಾಗಬೇಕೆಂದು ಸೂಚಿಸಿದರು. ಅಗತ್ಯವಿದ್ದರೆ ತಾವು ಇದಕ್ಕಾಗಿ ಏನು ಮಾಡಲು ಸಿದ್ಧವೆಂದು ಹೇಳಿದರು. ಬ್ರಿಟಿಷರು ಜರ್ಮನಿಯ ದಾಳಿಯನ್ನು ಅಹಿಂಸಾತ್ಮಕವಾಗಿ ಎದುರಿಸಬೇಕೆಂದು
ಅವರು ಸೂಚಿಸಿದರು. ಆದರೆ ಬ್ರಿಟನ್ ಜನ ಮತ್ತು ಸರ್ಕಾರ ತಮ್ಮ ಮನೆ, ಮಠ, ಕಟ್ಟಡಗಳನ್ನು ತೆರವುಗೊಳಿಸಿ ಹಿಟ್ಲರ್ನ ಸೇನೆಗೊಪ್ಪಿಸಿ ಆತ್ಮಾರ್ಪಣೆಯನ್ನು ಆರಂಭಿಸಬೇಕೆಂಬುದು ಅವರ ಸಲಹೆಯಾಗಿತ್ತು. ಈ ಮೂಲಕ ತಾವು ಪಶುಬಲಕ್ಕೆ ಶರಣಾಗಲು ಇಚ್ಛಿಸದೆ ಆತನ ಆಕ್ರಮಣಶೀಲತೆಯನ್ನು ಧಿಕ್ಕರಿಸಿ ಮನುಷ್ಯ ನಾಗರಿಕತೆಯಲ್ಲಿ ಆತ್ಮಗೌರವದ ಪಾರಮ್ಯವನ್ನು ಸಾರುವ ಮೂಲಕ ಜರ್ಮನ್ ಜನರ ಆತ್ಮಸಾಕ್ಷಿಯನ್ನು ಸ್ಪರ್ಶಿಸಿದಂತಾಗುತ್ತದೆ ಎಂಬುದು ಅವರ ಭಾವನೆಯಾಗಿತ್ತು. ಹಾಗೆಯೇ ಹಿಟ್ಲರ್ ಎಲ್ಲವನ್ನೂ ವಶಪಡಿಸಿಕೊಂಡು ಏನು ಮಾಡಬಲ್ಲ? ಹೆಚ್ಚೆಚ್ಚು ದೇಶಗಳನ್ನು ವಶಪಡಿಸಿಕೊಂಡಷ್ಟೂ ಅವನ್ನು ಆಳುವ ತಲೆನೋವು ಹೆಚ್ಚುತ್ತಾ ಹೋಗಿ ಅವನ ಉತ್ಸಾಹ, ರಣಕೆಚ್ಚು ಮತ್ತು ಚೈತನ್ಯಗಳು ಕುಸಿಯುತ್ತಾ ಹೋಗಿ ಕೊನೆಗೆ ಅವನು ದಣಿದು ಬಟ್ಟ ಬರಿದಾಗುತ್ತಾನೆ ಎಂಬುದು ಅವರ ಅಹಿಂಸಾತ್ಮಕ ಪ್ರತಿರೋಧದ ಆಲೋಚನಾ ಲಹರಿಯಾಗಿತ್ತು. ಅಲ್ಲ ಸರ್, ಗಾಂಧೀಜಿಗೆ ಕೆಲವು ವಿಷಯದಲ್ಲಿ ನಾಲೆಜ್ ಇರ್ಲಿಲ್ಲ ಅನ್ಸುತ್ತೆ. ಇರ್ಲಿಲ್ಲ, ಅದಕ್ಕೆ ಅಷ್ಟೊಂದು ದಿಡ್ತನ ಇದ್ದದ್ದು. ಅದ್ರದ್ದು ಪರಿಣಾಮಗಳು ಮೊದ್ಲೇ ಗೊತ್ತಿದ್ರೆ ಪ್ರಯತ್ನನೇ ಮಾಡಲ್ವಲ್ಲ. ಅಲ್ಲ, ಇನ್ನ ನಿಜವಾಗಿ ಹಾಸ್ಯಾಸ್ಪದ ಅಲ್ವಾ ಹಿಟ್ಲರ್ ಮುಂದೆ ಸರೆಂಡರ್ ಆಗ್ಬೇಕು ಅಂತ ಹೇಳುದು. ಈಗ ಅದು ನಿಜ. ಈಗ ಇವರು ಜರ್ಮನ್ನೇ ಬೇರೆ ತರ ಆಡಳಿತ ಇತ್ತು, ಬ್ರಿಟಿಷ್ ಅಲ್ಲೇ ಬೇರೆ ತರ ಆಡಳಿತ ಇತ್ತು. ಆದ್ರೆ ಇವಯ್ಯ ಕಾಲಿಟ್ ಕಡೆ ಏನಾದ್ರೂ ಆಯ್ತಿತ್ತಲ್ಲ. ಆದ್ರೂ ಸರ್, 60,000 ಜನ ಯಹೂದಿಗಳನ್ನ ಅವ್ರ ಏನು ಪ್ರತಿರೋಧ ತೋರ್ಸಿದ್ರ, ಏನ್ ತೋರ್ಸಿದ್ರು? ಏನು ತೋರ್ಸದೆ ಇದ್ದಾಗ್ಲೇ ಕೊಂದವನು. ನಿಮ್ಗೆ ಅನ್ಸುತ್ತಾ ಅವನಿಗೆ ಫುಲ್ ಖುಷಿ ಆಗ್ಬಿಡ್ತಿದ್ದ? ಹೆಂಗ್ ಆಗ್ತಿತ್ತ ಅವನಿಗೆ? ಅಲ್ಲ, ಅದೊಂದ್ ಮನಸ್ಥಿತಿ ಬಿಡಿ. ಅದೇನೋ ಈಗ ಮಾನಸಿಕ ಅಸ್ವಸ್ಥ ಕೂಡ ಅಲ್ಲ, ಅಲ್ವಾ? ಅದಕ್ಕೋಸ್ಕರ ಮಾತುಕತೆಗೆ ಹೋಗ್ತೇನೆ ಅಂತ ಹೇಳ್ತಿದ್ರಲ್ಲ. ಹಿಡಿದು ಕುಕ್ಬಿಡುವ ಹಂಗೆ. ಏನು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಬಡಾರ್ ಅನ್ನಿಸ್ಬಿಡ್ತಿದ್ದ. ಅವನು ಸುಮ್ಮನೆ ಇದ್ದ ಒಂದ್ ಹಳ್ಳಿಯನ್ನ ಏನ್ ಮಾಡ್ತಾನ ಗೊತ್ತಾ? ನೋಡ್ರಿ, ಇಲ್ಲಿದ್ದವ್ರನ್ನೆಲ್ಲ ತೆಗೆದ್ಬಿಡಿ, ಇದನ್ನ ಜರ್ಮನ್ ಮಾಡೋಣ ನಾವು, ಜರ್ಮನಿಯಿಂದ ಒಂದಷ್ಟು ಸಾವಿರ ಜನರನ್ನ ಎತ್ತಾಕೊಂಡ್ ಬನ್ನಿ ಅಂತ ಯಾವ್ದೋ ದೇಶದಲ್ಲಿ ಹೇಳ್ಬಿಡ್ತಾನೆ. ಆ ಆರ್ಡರ್ಗೆ ಅಲ್ಲಿ ಹಿಟ್ಲರೇ ಅಸಮ್ಮತಿ ಸೂಚಿಸ್ಬಿಡ್ತಾನೆ. ಈ ಊರಿನ ಜನನೆಲ್ಲ ತೆಗೆದ್ಬಿಡೋಣ, ಇದನ್ನ ಜರ್ಮನಿ ಮಾಡುದು ಹೆಂಗೆ ಅಂದ್ರೆ ಜರ್ಮನಿಯಿಂದ 10-20,000 ಜನರನ್ನ ಎತ್ತಾಕೊಂಡ್ ಬರೋಣ. ಇಲ್ಲಿ ಅವರು ಬಂದ ನಂತರ ಇದು ಕೂಡ ಜರ್ಮನಿ ಆಗುತ್ತೆ ಅಂತ. ಎಂತ ಯೋಚನೆ ನೋಡಿ ಅವನು. ಅವ್ರ ಫೇತ್ ಹಂಗಿತ್ತು, ಫೈತ್ ಎಲ್ಲಕ್ಕಿಂತ ಮುಖ್ಯವಾಗಿ ಅಹಿಂಸೆ ಬಗ್ಗೆ ಅವ್ರ ಫೇತ್, ನಂಬಿಕೆ. ಈಗ ಬುದ್ಧನಿಗೆ ಸಾಧ್ಯ ಆಗಿದ್ದು ನಮ್ಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂತ ಅವರು. ಗಾಂಧಿಯವರ ಸಲಹೆಯನ್ನು ಯುದ್ಧ ಪರಿಸ್ಥಿತಿ ಇಂತಹ ಸಂಧಾನ ಅಥವಾ ಪರಿಹಾರಗಳ ಸಾಧ್ಯತೆಗಳನ್ನು ಮೀರಿ ಹೋಗಿದೆ ಎಂದು ತಳ್ಳಿಹಾಕಿದ ಬ್ರಿಟಿಷ್ ಸರ್ಕಾರ ತನ್ನ ಅತಿ ಕಷ್ಟದ ಈ ಕಾಲದಲ್ಲಿ ಕಾಂಗ್ರೆಸ್ ಯುದ್ಧದಲ್ಲಿ ಸಹಕರಿಸುವುದಾದರೆ ಯುದ್ಧಾನಂತರದ 1 ವರ್ಷದಲ್ಲಿ ಭಾರತಕ್ಕೆ ರಾಜ ಸಂಸ್ಥಾನಗಳ ಮತ್ತು ಅಲ್ಪಸಂಖ್ಯಾತರ ಒಪ್ಪಿಗೆಗಳನ್ನು ಅನುಸರಿಸಿ ಮತ್ತು ಬ್ರಿಟಿಷ್ ವ್ಯಾಪಾರಿ ಹಿತಾಸಕ್ತಿಗಳನ್ನು ಗಮನಿಸಿಕೊಂಡು ಸ್ವಾಯತ್ತ ಆಶ್ರಯ ರಾಷ್ಟ್ರದ ಸ್ಥಾನಮಾನ ನೀಡುವುದಾಗಿ ಹೇಳಿತು. ಗಾಂಧಿ ಪೂರ್ಣ ಸ್ವಾತಂತ್ರ್ಯವನ್ನು ಆಗ್ರಹಿಸಿದರು. ಆದರೆ ವೈಸ್ರಾಯ್ ತನ್ನ ಕಾರ್ಯನಿರ್ವಾಹಕ ಆಡಳಿತ ಮಂಡಳಿಗೆ ಹೆಚ್ಚು ಭಾರತೀಯರನ್ನು ಸೇರಿಸಿಕೊಳ್ಳುವ ರಿಯಾಯಿತಿವರೆಗೆ ಮಾತ್ರ ತಾನು ಹೆಜ್ಜೆ ಇಡಬಲ್ಲೆ ಎಂದು ಹೇಳಿದ. ಆದರೆ ಯುದ್ಧದ ಪರಿಣಾಮಗಳು ಜನರ ಮೇಲೆ ಒತ್ತಡಗಳನ್ನು ನಿರ್ಮಿಸಿ ಅವರ ಅಶಾಂತಿಯನ್ನು ಹೆಚ್ಚಿಸತೊಡಗಿತ್ತು. ಬಲಾತ್ಕಾರದ ಕರ ಸಂಗ್ರಹಣೆ ಮತ್ತು ಯುದ್ಧ ನಿಧಿ ವಸೂಲಿ, ಯುದ್ಧ ಲಾಟರಿ ಟಿಕೆಟ್ ಮತ್ತು ಪ್ರೋತ್ಸಾಹ ಚೀಟಿಗಳ ಹೇರಿಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯುದ್ಧ ರಂಗದಲ್ಲಿನ ಬ್ರಿಟಿಷ್ ಯೋಧರಿಗೆ ಆಹಾರ ಒದಗಿಸಲು ಹೆಚ್ಚಿದ ಗೋಹತ್ಯೆಗಳು ಅವರನ್ನು ಪ್ರಭುತ್ವದ ವಿರುದ್ಧ ಬಂಡೇಳಲು ಸಿದ್ಧಗೊಳಿಸಿದ್ದವು. ಓಹೋ, ಯುದ್ಧ ಟಿಕೆಟ್ ಮಾಡ್ತಿದ್ರಂತಲ್ಲಪ್ಪ, ಬಿಜೆಪಿ ಅವ್ರಿಗೆ ಗೊತ್ತಾಗೋದ್ರ ಅವರು ಶುರು ಮಾಡ್ಬಿಡ್ತಾರೆ ಯುದ್ಧ ಲಾಟರಿ ಟಿಕೆಟ್. ಗೆದ್ದ ನಂತರ ಇಷ್ಟು ಇದಾಗುತ್ತೆ ಅಂತ. ಅಲ್ಲ, ಗೆದ್ದ ನಂತರ ಅಲ್ಲ, ಮಾಮೂಲಿ ಲಾಟರಿ ಟಿಕೆಟ್ ಮಾರ್ಕೊಂಡು ಹೋಗೋದು, ಅಲ್ಲಲ್ಲೇ ಬಹುಮಾನ ಇರ್ತದೆ ಅನ್ಸುತ್ತೆ. ಅದ್ರ ಕಾರಣ ಆಗ ಯುದ್ಧದ ಲಾಟರಿ ಟಿಕೆಟ್ ಅಂತ ಜಾಸ್ತಿ ಜನ ತಗೊಳ್ತಾರಲ್ಲ. ಯಾರ್ರಿ ಕಾರ್ಗಿಲ್ ಲಾಟ್ರಿ, ಕಾರ್ಗಿಲ್ ಲಾಟ್ರಿ, ಕಾರ್ಗಿಲ್ ಲಾಟ್ರಿ. ಇದು ನಿಜ. ಯುದ್ಧ ಸೋತ್ ಮೇಲೆ ಸರ್ ದುಡ್ಡು ವಾಪಸ್ ಕೊಡ್ಬೇಕಾಗಿಲ್ಲಲ್ಲ. ಭಾರತವೇ ಆರ್ಥಿಕ ಸಂಕಷ್ಟದಲ್ಲಿ ಮುಳುಗಿರುವಾಗ ನನ್ನ ಲಾಟ್ರಿ ಹಣಕ್ಕಾಗಿ ಯಾರು ಕೋರ್ಟ್ ಕೇಸ್ ಹತ್ತಲ್ಲ ಅಂತಂದು. ಆದ್ರೂ ಈ ಬಿಸ್ನೆಸ್ ಮಾಡಲು ಬಿಜೆಪಿ ಅವ್ರ ಕೈಗೆ ಸಿಕ್ಕದೇನೆ ಇರೋದು ಆಶ್ಚರ್ಯ ಆಯ್ತಾಯ್ತಲ್ಲ. ಯುದ್ಧ ಲಾಟ್ರಿ ಏನ್ ಟೆಕ್ನಿಕ್ ರೀ? ಲಾಟ್ರಿಗೋಸ್ಕರನೇ ಯುದ್ಧ ಶುರು ಮಾಡ್ಬಿಡ್ತಾರೆ. ಬೇಕಾದ್ರೆ ಅದನ್ನೂ ಪ್ರೈವೇಟೈಸ್ ಮಾಡ್ಬಿಡ್ತಾರೆ. ನೀವು ಲಾಟ್ರಿ ನಡೆಸ್ಕೊಳ್ಳಿ, ನಮ್ಗೆ ಇಷ್ಟು ಕೊಟ್ಬಿಡಿ ಅಂತ. ರಿಲಯನ್ಸ್ ಲಾಟ್ರಿ, ರಿಲಯನ್ಸ್ ಕಾರ್ಗಿಲ್ ಲಾಟರಿ ಅಂತ. ಇಂತಹ ನಾಜೂಕಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ 1940 ಜುಲೈನಲ್ಲಿ
ದೆಹಲಿಯಲ್ಲಿ ಸಭೆ ಸೇರಿದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ರಾಜಾಜಿ ಅವರು ಸಿದ್ಧಪಡಿಸಿದ್ದ ನಿರ್ಣಯದ ಬಗ್ಗೆ ಚರ್ಚಿಸಿ ಅದನ್ನು ಅಂಗೀಕರಿಸಿತು. ಅದು ಯುದ್ಧಾನಂತರ ಸಂಪೂರ್ಣ ಸ್ವಾತಂತ್ರ್ಯದ ಘೋಷಣೆಗೆ ಬದ್ಧವಾಗಿ ಈಗ ಕೇಂದ್ರ ಶಾಸನ ಸಭೆಯಲ್ಲಿನ ಚುನಾಯಿತ ಸದಸ್ಯರನ್ನೊಳಗೊಂಡ ರಾಷ್ಟ್ರೀಯ ಸರ್ಕಾರ ರಚಿಸಲೊಪ್ಪುವುದಾದರೆ ಕಾಂಗ್ರೆಸ್ ಯುದ್ಧಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಹೇಳಿತ್ತು. ಗಾಂಧಿ ಈ ನಿರ್ಣಯದಲ್ಲಿನ ಯುದ್ಧಕ್ಕೆ ಎಲ್ಲ ರೀತಿಯ ಸಹಕಾರದ ಮಾತುಗಳನ್ನು, ಅದರಲ್ಲಿ ಯುದ್ಧದ ಹಿಂಸೆಯನ್ನು ಮಾನ್ಯ ಮಾಡಲಾಗಿದೆ ಎಂಬ ಕಾರಣಕ್ಕೆ ತಾವು ಒಪ್ಪುವುದಿಲ್ಲವೆಂದು ಹೇಳಿದರು. ಆದರೆ ನೆಹರು, ಪಟೇಲ್ ಮತ್ತು ರಾಜಾಜಿ ಎಂಬ ಈ ಪ್ರಿಯ ತ್ರಿಮೂರ್ತಿ ಶಿಷ್ಯರನ್ನೊಳಗೊಂಡಂತೆ ಕಾರ್ಯಕಾರಿ ಸಮಿತಿ ಗಾಂಧಿಯವರ ಆಕ್ಷೇಪಣೆಯನ್ನು ತಿರಸ್ಕರಿಸಿತು. ಗಾಂಧಿ ತಾವು ಹಾಗಾದರೆ ಈ ನಿರ್ಣಯದಿಂದ ದೂರವಿರುವುದಾಗಿ ತಿಳಿಸಿದರು. ಬಹುಶಃ ಇದು ಕಾಂಗ್ರೆಸ್ನ ನೀತಿ ನಿರ್ಧಾರಗಳ ಪ್ರಕ್ರಿಯೆಯಿಂದ ಗಾಂಧಿ ಕ್ರಮೇಣ ದೂರವಾಗತೊಡಗಿದ ನಿರ್ಣಾಯಕ ಸಂದರ್ಭವೂ ಆಗಿತ್ತು ಎನ್ನಬಹುದು. ಈ ಸಂದರ್ಭವನ್ನು ರಾಜಮೋಹನ್ ಗಾಂಧಿಯವರು ತಮ್ಮ ಮೋಹನ್ ದಾಸ ಕೃತಿಯಲ್ಲಿ ವಿವರಿಸಿರುವುದು ಹೀಗೆ: ಕಾಂಗ್ರೆಸ್ ಗಾಂಧಿಯವರಿಂದ ಬ್ರಿಟಿಷ್ ಸರ್ಕಾರದೆಡೆಗೆ, ಚರಕದಿಂದ ಸಿಡಿಮದ್ದಿನೆಡೆಗೆ ಚಲಿಸಿದಂತಿತ್ತು. ಅದರ ನಾಯಕರಿಗೆ ತಮಗೆ ವಯಸ್ಸಾಗುತ್ತಿದೆ, ಪರಿಸ್ಥಿತಿ ಕೈಮೀರಿ ಹೋಗಿ ಅಧಿಕಾರದ ಆಸೆ ಕೈಬಿಟ್ಟ ಹಂತ ತಲುಪುತ್ತಿದ್ದೇವೆ ಎಂಬ ಕಳವಳ ಅವರನ್ನು ಕಾಡುತ್ತಿತ್ತು. ಈ ಸಂದರ್ಭದಲ್ಲಿ ಗಾಂಧಿ ನೀಡಿದ ಹೇಳಿಕೆಯೊಂದು, ರಾಜಮೋಹನರು ಉಲ್ಲೇಖಿಸಿರುವ ಈ ಮಾತುಗಳು ಗಮನಾರ್ಹವಾಗಿದೆ. ನನಗೆ ಈಗ ನಿಜವಾಗಿ ದೂರದ ಪ್ರಶಾಂತ ಜಾಗವೊಂದಕ್ಕೆ ಓಡಿ ಹೋಗಬೇಕೆನಿಸುತ್ತದೆ. ಬೇಸರ, ಜಿಗುಪ್ಸೆಗಳನ್ನು ಕಳೆಯುವ ವಿಶ್ರಾಂತಿಗಲ್ಲ. ನಾನು ಇಂದು ಏನಾಗಿ ಹೋಗಿದ್ದೇನೆ, ಎಲ್ಲಿಗೆ ಬಂದು ನಿಂತಿದ್ದೇನೆ ಎಂದು ಅರಿಯಲು ಮತ್ತು ನನ್ನ ಮುಂದಿನ ಹೆಜ್ಜೆ ಬಗ್ಗೆ ಈಗ ಕ್ಷೀಣವಾಗಿ ಹೋಗಿರುವ ನನ್ನ ಅಂತರಂಗದ ದನಿಯನ್ನು ಎಚ್ಚರದಿಂದ ಆಲಿಸಲು. ಅವರಿಗೆ ತಮ್ಮ ಈ ಎಲ್ಲಾ ಸಂದಿಗ್ಧ ಸಂದರ್ಭಗಳಲ್ಲೂ ಆಪ್ತ ಸಖನಂತಿದ್ದ ರಾಜಾಜಿಯೂ ಈಗ ತಮಗೆ ವಿರೋಧವಾಗಿರುವುದು ಅವರಿಗೆ ಹೆಚ್ಚಿನ ನೋವುಂಟು ಮಾಡಿತ್ತು. ಈ ಮಧ್ಯೆ ಕಾಂಗ್ರೆಸ್ನ ನಿರ್ಣಯದ ವಿರುದ್ಧ ಇಬ್ಬರು ಯುವ ನಾಯಕರಿಂದ ವಿರೋಧ ಧ್ವನಿಗಳು ಕೇಳಿ ಬಂದಿದ್ದವು. ಆದರೆ ಈ ವಿರೋಧ ಗಾಂಧಿಯವರ ನಿಲುವಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸುವಂತದ್ದೇನೂ ಆಗಿರಲಿಲ್ಲ. ಆ ಧ್ವನಿಗಳು ಕೇಳಿ ಬಂದದ್ದು ಸೆರೆಮನೆಯಲ್ಲಿದ್ದ ಸುಭಾಷ್ ಚಂದ್ರ ಬೋಸ್ ಮತ್ತು ಜಯಪ್ರಕಾಶ್ ನಾರಾಯಣ್ ಅವರಿಂದ. ಅವರು ಸರ್ಕಾರದತ್ತ ಕಾಂಗ್ರೆಸ್ ಚಾಚಿದ್ದ ಸಹಕಾರ ಹಸ್ತವನ್ನು ಖಂಡಿಸಿ ಕೂಡಲೇ ಸರ್ಕಾರದ ವಿರುದ್ಧ ಅಸಹಕಾರ ಸತ್ಯಾಗ್ರಹವನ್ನು ಆರಂಭಿಸುವಂತೆ ಆಗ್ರಹಿಸಿದ್ದರು. ವೈಸ್ರಾಯ್ನಿಂದ ಮುಖಭಂಗ, ಮತ್ತೆ ಗಾಂಧಿಗೆ ಶರಣಾದ ಕಾಂಗ್ರೆಸ್. ಅದೇನೇ ಇದ್ದರೂ ವೈಸ್ರಾಯ್ ಕಾಂಗ್ರೆಸ್ನ ಈ ಸಹಕಾರ ಹಸ್ತವನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದನಲ್ಲದೆ, ಗಾಯದ ಮೇಲೆ ಉಪ್ಪು ಸವರಿದಂತೆ ದೇಶದಲ್ಲಿ ಈಗ ಕಾಂಗ್ರೆಸ್ ಹೊರತಾಗಿ ತಾನು ಆಲಿಸಬೇಕಾದ ಹಲವು ಪ್ರಮುಖ ದನಿಗಳಿವೆ ಎಂದು ತಿಳಿಸಿದ್ದ. ಇದರಿಂದ ವ್ಯಗ್ರವಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಮತ್ತೆ ಗಾಂಧಿಯವರಿಗೇ ಶರಣಾಗಿ ಪರ್ಯಾಯ ಮಾರ್ಗ ಸೂಚಿಸುವಂತೆ ಅವರನ್ನು ಕೋರಿತು. ಹಿಟ್ಲರ್ನ ಪಾಶವಿ ನೀತಿ ಮತ್ತು ಕ್ರೌರ್ಯ ಮತ್ತು ಅದರ ವಿನಾಶಕಾರಿ ಪರಿಣಾಮಗಳನ್ನು ಮುನ್ನೋಡಬಲ್ಲವರಾಗಿ ಇದರ ವಿರುದ್ಧ ಸೆಣಸಾಡುತ್ತಿದ್ದ ಬ್ರಿಟನ್ ಬಗ್ಗೆ ಸಹಜ ಸಹಾನುಭೂತಿ ಹೊಂದಿದ್ದ ಗಾಂಧಿ ಅದೇ ವೇಳೆಯಲ್ಲಿ ತನ್ನ ದೇಶದ ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕಾದ್ದರಿಂದ ಸರ್ಕಾರದ ವಿರುದ್ಧ ಸಾಂಕೇತಿಕ ಅಸಹಕಾರ ಸತ್ಯಾಗ್ರಹ ಆರಂಭಿಸುವ ಸಲಹೆ ನೀಡಿದರು. ಅದನ್ನು ವೈಯಕ್ತಿಕ ಸತ್ಯಾಗ್ರಹ ಎಂದು ಕರೆದರು. ಇದು ಕಾಯ, ವಾಚ, ಮನಸ ಸಂಯಮಪೂರ್ಣ ಮತ್ತು ಅಹಿಂಸಾತ್ಮಕವಾಗಿರಬೇಕೆಂದು ಗಾಂಧಿಯವರ ಸೂಚನೆಯಾಗಿತ್ತು. ಏಕೆಂದರೆ ಅದು ಎಲ್ಲಿಯಾದರೂ ಹದ ತಪ್ಪಿ ಹಿಂಸೆಗೆ ಕಾರಣವಾಗಿ ಮೊದಲೇ ಅಪಾಯದ ಸ್ಥಿತಿಯಲ್ಲಿರುವ ಬ್ರಿಟಿಷ್ ಸರ್ಕಾರಕ್ಕೆ ಮಿತಿಮೀರಿದ ಕಿರಿಕಿರಿಯನ್ನುಂಟು ಮಾಡಿದರೆ ಅದನ್ನು ನಾವೇ ಮುಸ್ಲಿಂ ಲೀಗ್ ಮತ್ತದರ ಮಿತ್ರ ಪಕ್ಷಗಳತ್ತ ದೂಡಿದಂತಾಗುತ್ತದೆ ಎಂಬುದು ಅವರ ಚಿಂತೆಯಾಗಿತ್ತು. ಎಲ್ಲಕ್ಕಿಂತ ಮೊದಲು ತಾನು ಸತ್ಯಾಗ್ರಹ ನಡೆಸಲಿರುವ ಆಯ್ದ ಜಾಗಗಳನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟರಿಗೆ ತಿಳಿಸಿ ಸತ್ಯಾಗ್ರಹದ ಭಾಗವಾಗಿ ಜನರಿಗೆ ಅಲ್ಲಿನ ಪ್ರಾಂತೀಯ ಭಾಷೆಗಳಲ್ಲಿ ಈ ಕರೆಯನ್ನು ನೀಡಬೇಕಿತ್ತು. ಯುದ್ಧಕ್ಕೆ ಪೂರಕವಾಗಿ ಹಣ ಅಥವಾ ಜನರ ರೂಪದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ನೆರವಾಗುವುದು ತಪ್ಪು. ಈ ವಿಷಯದಲ್ಲಿ ನಾವು ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಎಲ್ಲಾ ಯುದ್ಧ ಸಾಹಸಗಳನ್ನು ಅಹಿಂಸಾತ್ಮಕ ಮಾರ್ಗದ ಮೂಲಕ ಪ್ರತಿರೋಧಿಸುವುದು. ಜೊತೆಗೆ ಸತ್ಯಾಗ್ರಹಿ ಈ ಮಾತುಗಳನ್ನೂ ಹೇಳಬೇಕಿತ್ತು: ಬ್ರಿಟಿಷ್ ಜನರು ಬದುಕುಳಿಯಬೇಕು ಎಂಬುದು ನಮ್ಮ ಇಚ್ಛೆಯೂ ಆಗಿದ್ದು, ಆದರೆ ಅವರು ಮಾನವ ಜನಾಂಗದ ಜೊತೆಯಾಗಿ ಬದುಕುವುದು ಮುಖ್ಯವೆಂದು ನಮ್ಮ ಭಾವನೆಯಾಗಿದೆ. ಅದಕ್ಕೆ ನೋಡಿ ಗಾಂಧಿ ಅನ್ನೋದು, ದಟ್ಸ್ ವೇರ್ ಹಿ ಸ್ಟಾರ್ಟ್ಸ್ ಡಿಫರಿಂಗ್. ಅಂದ್ರೆ ಆ ವಿಷನ್ ಇದೆಯಲ್ಲ, ಈಗ ಆಲ್ರೆಡಿ ಬ್ರಿಟಿಷರು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ನಾವು ಅವ್ರ ಮೇಲೆ ಒತ್ತಡ ಹೇರಿ ಸ್ವತಂತ್ರ ತಗೊಂಡ್ಬಿಡ್ಬೋದು. ಆ ತರದ ಸ್ವತಂತ್ರಕ್ಕೆ ಗಾಂಧಿಗೆ ಆಸಕ್ತಿ ಇಲ್ಲ. ಅದಲ್ಲದೆ ಈ ತರ ನಾವೀಗ ಅವ್ರನ್ನ ತುಂಬಾ ಕಿರಿಕಿರಿ ಮಾಡಿದ್ರೆ ಅವರು ಹಿಂದೂ ಮಹಾಸಭಾ ಕಡೆನೋ ಮುಸ್ಲಿಂ ಲೀಗ್ ಕಡೆನೋ ವಾಲ್ಬಿಡ್ತಾರೆ. ಕಾಂಗ್ರೆಸ್ ಕೊಡ್ತಾ ಇರುವ ಗೌರವವನ್ನು ಕೊಡೋದಿಲ್ಲ. ಸೊ ಹಂಗಾಗಿ ಪದೇ ಪದೇ ಅವರು ವೈಯಕ್ತಿಕವಾಗಿ ಈ ತರ ಅಸಹಕಾರವನ್ನ ಓಡ್ತಿದ್ದದ್ದು ಅಂತ ಅನ್ಸುತ್ತೆ. ಅಂದ್ರೆ ಫ್ರೀಡಮ್ ಮೂವ್ಮೆಂಟ್ ಅನ್ನೋದು ಅವ್ರಿಗೆ ಬರೀ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಆಗಿರ್ಲಿಲ್ಲ. ಈ ಸಂದರ್ಭದಲ್ಲಂತೂ ಪೊಲಿಟಿಕಲ್ ಫ್ರೀಡಮ್ ಅಲ್ಲ. ಈ ಸಂದರ್ಭದಲ್ಲಂತೂ ಅಲ್ವೇ ಇಲ್ಲ. ಅವ್ರು ಪೊಲಿಟಿಕಲ್ ಫ್ರೀಡಮ್ ತಗೊಳ್ಳೋದು
ದೊಡ್ಡ ವಿಷಯ ಅಲ್ವೇ ಅಲ್ಲ ಈಗ ಪೊಲಿಟಿಕಲ್ ಫ್ರೀಡಮ್ ತಗೊಳ್ಳೋದು. ಅಲ್ಲ, ಯಾಕೆಂದ್ರೆ ಮುಂಚೆ ಓದಿದ್ರಲ್ಲೂ ಇದೆ. ನೀವು ಒಂದು ಲಾಸ್ಟ್ ವೀಕ್ ಏನೋ ಓದಿದ್ರಿ ಅದು. ಬಿಗಿನಿಂಗ್ ನಲ್ಲೇ ಹೇಳಿದ್ದಾರೆ ಈಗ ಅವ್ರಿಗೆ ಏನಾಗ್ತಿತ್ತು, ಅವ್ರಿಗೇನೆ ಜನರು ಸಾಕಾಗದೆ ಇಲ್ಲಿಂದ ಸೈನ್ಯ ಕರ್ಸ್ಕೊಳ್ತಿದ್ರು, ಅವರು ಭಾರತೀಯರನ್ನ ಕರ್ಸ್ಕೊಳ್ತಿದ್ರು ಯುದ್ಧ ಮಾಡೋದಕ್ಕೋಸ್ಕರ. ಅಂತ ಸಂದರ್ಭದಲ್ಲಿ ಇವ್ರು ರೊಚ್ಗೆದ್ದು ಬ್ರಿಟಿಷರ್ನೆಲ್ಲ ಒಡೆದು ಕಳ್ಸೋದು ದೊಡ್ಡ ವಿಷಯ ಆಗಿರ್ಲಿಲ್ಲ. ಆದ್ರೆ ಅದು ಇನ್ನೆಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಬಹುದಿತ್ತು ಅಂತ. ಆಗ ರಾಜರುಗಳನ್ನೆಲ್ಲ ಸುಮ್ನಿರಿಸ್ತಿದ್ದವ್ರು ಯಾರು, ಪ್ರಜೆಗಳನ್ನೆಲ್ಲ ಇದು ಮಾಡ್ತಿದ್ದವ್ರು ಯಾರು, ಕಂಟ್ರೋಲ್ ತಗೊಳ್ತಿದ್ದವ್ರು ಯಾರು, ಸರ್ಕಾರ ರಚನೆ ಮಾಡ್ತಿದ್ದವ್ರು ಯಾರು. ಹಂಗಾಗಿ ವ್ಯವಸ್ಥಿತವಾದ ಒಂದು ವ್ಯವಹಾರಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಎರಡೂ ಬೇಕಿತ್ತು ಗಾಂಧಿಗೆ. ಒಂದೊಂದ್ಸಾರಿ ಆಶ್ಚರ್ಯ ಆಯ್ತದೆ, ಭಯ ಇಲ್ಲ ಅಂದಿದ್ರೆ ಏನಾಯ್ತಿತ್ತು ಇವ್ರ ಕತೆ ಅಂತ. ಖಂಡಿತ ಸರ್. ಯಾಕೆಂದ್ರೆ ಅಲ್ಲ, ನಿಜ. ಈಗ ಒಂದು ವೇಳೆ ನಾವು ಹೊಡೆದು ಬಡ್ದು ತಗೊಂಡಿದ್ರೆ ಇನ್ನೆಷ್ಟು ಹೊಡೆದಾಟಗಳಾಗಿರ್ಬೋದು. ಹೊಡೆದಾಟ ಈ ಇರ್ಲಿ, ಎಲ್ಲಾ 5 ವರ್ಷಕ್ಕೆ ಒಬ್ಬ ಸ್ಟಾರ್ ಬರ್ತಾವನೆ. ಈಗ ಅಂಬೇಡ್ಕರ್ ಹೇಳ್ತಾರೆ, ಗಾಂಧಿಯ ನೆಲೆಯಲ್ಲಿ ಯಾರು ಇನ್ನೊಬ್ರು ನಾಯಕರಾಗಕ್ ಆಗ್ಲಿಲ್ಲ ಅಂತ. ಬಟ್ ಸಮಸ್ಯೆ ಅಂದ್ರೆ 5 ವರ್ಷಕ್ಕೊಬ್ಬ ಸೂಪರ್ ಸ್ಟಾರ್ ಬರಕ್ ಶುರುವಾಗಿ ಹೋಗಿದ್ನಲ್ಲ ಇಲ್ಲಿ, ಅವನ್ಗೆ ತಲೆ. ಈಗ ನೆಹರುನೇ ಎಷ್ಟು ಎಕ್ಸೈಟಿಂಗು ಬಂದಾಗ. ಮೋತಿಲಾಲ್ ನೆಹರುಗೆ ಅಧಿಕಾರದ ಆಸೆ ಇತ್ತು ಅಂತಾರೆ ಗಾಂಧಿ. ಹೌದು. ಆಮೇಲೆ ಭಗತ್ ಸಿಂಗ್ದು ಒಂದ್ ಟೀಮು, ಕಮ್ಯುನಿಸ್ಟ್ಗಳದ್ದು ಒಂದ್ ಟೀಮು, ಹಿಂದೂ ಮಹಾಸಭಾದವ್ರದ್ದು ಒಂದ್ ಟೀಮು, ತಿರ್ಗಾ ಸುಭಾಷ್ ಚಂದ್ರ ಬೋಸ್, ಸಮಾಜವಾದಿಗಳೇ ಇಷ್ಟೊಂದು ಅಗ್ರೆಸಿವ್ ಆಗಿದ್ದಾಗ ಅದೇ ಆಶ್ಚರ್ಯ ಆಗುತ್ತೆ ಇವ್ರನ್ನೆಲ್ಲ ಒಂದ್ ಕಪ್ಪೆಗಳನ್ನೆಲ್ಲ ಒಂದ್ ಕಡೆ ತೂಕ ಹಾಕಿದ್ದು. ಸೊ ಅದೆಲ್ಲ ಪ್ರಾಬಬ್ಲಿ ಗಾಂಧಿಗೆ ಸಾಧ್ಯ ಆಗಿರುವುದು ಆಧ್ಯಾತ್ಮಿಕವಾಗಿ ತಾನು ಅಷ್ಟೊಂದು ನಂಬಿಕೆ ಇಟ್ಟಿದ್ರಿಂದ ಮತ್ತೆ ಜನ ಗಾಂಧಿಗೆ ಬರ್ತಾ ಇದ್ದು ಅಂತ. ಅದರ್ವೈಸ್ ಏನಕ್ ಬೇಕಿತ್ತು? ಈಗ ಗಾಂಧಿ ಅಷ್ಟೇ ಪಾಪ್ಯುಲಾರಿಟಿ ನೆಹರುಗೂ ಸುಭಾಷ್ಗೂ ಇತ್ತಪ್ಪ, ಅಷ್ಟೇ ಜನ ಸೇರ್ತಿದ್ರು ಸುಭಾಷ್ ಚಂದ್ರ ಬೋಸ್ ನೆಹರು ಬಂದಾಗ್ಲೂ. ಬಟ್ ಅವ್ರ ಕೈಲಿ ಏನು ಗಾಂಧಿ ಆಗಕ್ಕಾಗ್ಲಿಲ್ಲ. ಬ್ರಿಟಿಷರೇ ನಮ್ ಕೈ ಕೊಟ್ಟು ಹೋಗದೇನೆ ನಾವು ಓಡಿಸಿದ್ರೆ ಈ ಬ್ರಿಟಿಷ ಅಡಿಯಾಳುಗಳಾಗಿದ್ರಲ್ಲ ಅವ್ರು ಸುಮ್ನೆ ಇರ್ತಿದ್ರ? ಎಲ್ಲ 56 ಸಂಸ್ಥಾನಗಳಿರ್ತಲ್ಲ. ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ. ಅಂದ್ರೆ 1930, 35, 40, 60ರವರೆಗೆ ಗಾಂಧೀಜಿ ಇಲ್ಲಿದ್ರಪ್ಪ. ಇವಾಗ ಬೇರೆ ಬೇರೆ ದೇಶಗಳಿಗೆ ಸ್ವಾತಂತ್ರ್ಯ ಬಂತು ಅದೇ ಕಾಲದಲ್ಲಿ. ಇಲ್ಲಿ ಗಾಂಧೀಜಿ ಇದ್ರು, ಅಲ್ಲಿ ಯಾವ ಗಾಂಧೀಜಿ ಇದ್ರು ಮೇಡಮ್? ಅಲ್ಲಿ ಏನಕ್ಕೆ ಸ್ವಾತಂತ್ರ್ಯ ಬಂತು? ಸ್ವತಂತ್ರಗಳು ಹೆಂಗ್ ಬಂದಿವೆ ಗೊತ್ತಾ? ದೊಡ್ಡ ರಕ್ತಪಾತಗಳ ಮೂಲಕ ಬಂದಿದೆ. ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕ ದೇಶಗಳಿಗೆ ತುಂಬಾ ರಕ್ತಪಾತಗಳ ಮೂಲಕ ಸ್ವತಂತ್ರ ಸಿಕ್ಕಿದೆ, ಆಯ್ತಾ? ಆದ್ರೆ ಎಷ್ಟೊಂದು ಈ ತರ ಯುದ್ಧದ ಸಂದರ್ಭ, ಸೆಕೆಂಡ್ ವರ್ಲ್ಡ್ ವಾರ್ ಇದರಲ್ಲಿ ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನೀವು ನಮಗ್ ಸ್ವತಂತ್ರ ಕೊಡ್ಬೇಕು ಅನ್ನುವ ಇದ್ರ ಮೇಲೆನೆ. ಆದ್ರೆ ಗ್ರಾಜುವಲಿ ಸಿಕ್ತವ್ರಿಗೆ. ಇಲ್ಲಿ ಭಾರತವನ್ನ ಬಿಟ್ಟೋದ್ರಲ್ಲ, ಆತರ ಇಮಿಡಿಯೇಟ್ ಆಗಿ ಬಿಟ್ಟೋಗ್ಲಿಲ್ಲ, ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು. ಹೌದು. ತುಂಬಾ ವರ್ಷಗಳ ಕಾಲ ಅವ್ರಿಗೆ ಅವ್ರ ವಸಾಹತುಶಾಹಿಗಳಾಗೆ ಇದ್ದು ತುಂಬಾ ಕಂಡೀಷನ್ಸ್, ಷರತ್ತುಗಳ ಮೇಲೆ ಅವರ ಹಸ್ತಾಂತರ ಇದ್ದೇ ಇತ್ತು ಅಧಿಕಾರದಲ್ಲಿ. ಇಲ್ಲೂ ಈಗ ನಮ್ಗೆ ಸ್ವಾತಂತ್ರ್ಯ ಘೋಷಣೆ ಆದ್ಮೇಲೂ ಈ ರಾಜಮನೆತನದವ್ರೆ ಸಿಕ್ಕಾಪಟ್ಟೆ ಉಪಟಳ ಕೊಟ್ಟಿದ್ರಲ್ಲ. ಅಲ್ಲ, ಬಿಡ್ತಿದ್ರ ಇವ್ರು ಅಂತ. ರಾಜಮನೆತನದವ್ರಿಗೆ ಇವ್ರನ್ನ ಯಾರಾದ್ರೂ ಒಬ್ಬ ಲೀಡ್ರು ಎದುರ್ಸಕ್ ಆಗ್ತಿತ್ತ, ಫೇಸ್ ಮಾಡಕ್ ಆಗ್ತಿತ್ತ? ರಾಜಮನೆತನದವ್ರನ್ನ ಅಷ್ಟು ವರ್ಷಾನ್ಗಟ್ಲೆ ಅವ್ರು ಆಳ್ಕೊಂಡ್ ಬಂದಿರೋರು ಜನ ಮನೆತನದವ್ರ ಪರ ಆಗ್ಬಿಟ್ಟಿದ್ರೆ. ಹೌದು, ಮತ್ತೆ ರಾಜಮನೆತನದವರಿಗೂ ಬೇಕಷ್ಟು ದುಡ್ಡು ಕೊಟ್ಟೆ ಇದಾರಲ್ಲ. ಅವ್ರ ಆಸ್ತಿಗಳನ್ನೆಲ್ಲ ಬಿಟ್ಕೊಟ್ಟು, ಅವ್ರ ಅರಮನೆಗಳನ್ನೆಲ್ಲ ಬಿಟ್ಕೊಟ್ಟು, ಆತರ ಒಂದ್ ಸ್ಟ್ರಾಟಜಿ ಮಾಡೇ ಪಟೇಲ್ರು ಎಲ್ಲರನ್ನೂ ಒಳಕ್ ಹಾಕೊಂಡದ್ದು. ಕೊನೆಗೆ ಈ ಫಸ್ಟ್ ಲೋಕಸಭೆ ಎಲ್ಲ ನೋಡಿದ್ರೆ ಈ ರಾಜಪ್ರತಿನಿಧಿಗಳೇ ಎಲ್ಲ MP ಗಳಾದದ್ದು. ಅವ್ರೇ ಗೆಲ್ತಿದ್ದು. ಅವರು ಕೈಗಾರಿಕೋದ್ಯಮಿಗಳು, ಕೊನೆಗೆ ದೊಡ್ಡ ದೊಡ್ಡ ಭೂಮಾಲೀಕರುಗಳು. ಹಂಗಾಗಿ ನೆಹರುಗೆ ಪ್ರಜಾಪ್ರಭುತ್ವ ಬದುಕ್ತದ ಅನ್ನುವ ಯೋಚನೆ ಇತ್ತು. ಈ ತರ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು, ಒಬ್ಬ ರೈತನೋ ಒಬ್ಬ ಇನ್ಯಾರೋ ಒಬ್ಬ ಬಂದು ಒಂದ್ MLA MP ಕಂಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ 25 ವರ್ಷನೇ ಹಿಡಿತೇನೋ ಭಾರತದಲ್ಲಿ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಒಬ್ಬ ಪೊಲಿಟಿಷಿಯನ್ ಆಗಿ ಅವನೊಬ್ಬ MLA ಆಗುವುದಕ್ಕೆ ಎಷ್ಟು ಸಮಯ ಹಿಡಿದಿತ್ತು? ಓಕೆ, ಮುಂದೆ ಓದ್ತೀನಿ. ವೈಯಕ್ತಿಕ ಸತ್ಯಾಗ್ರಹ ಆರಂಭ, ಸೆರೆಮನೆ ಸೇರಿದ ನಾಯಕರು. 71 ವರ್ಷಗಳ ವಯಸ್ಸನ್ನು ಮುಟ್ಟಿದ್ದ ಗಾಂಧಿ ಇದು ತಮ್ಮ ಜೀವಿತದ ಕೊನೆಯ ಸತ್ಯಾಗ್ರಹ ಎಂದು ಭಾವಿಸಿ ಅದನ್ನು ಆದಷ್ಟು ಅದರ ಪರಿಪೂರ್ಣತೆಯಲ್ಲಿ ಅನುಷ್ಠಾನಗೊಳಿಸಲು ನಿರ್ಧರಿಸಿದರು. ಅದಕ್ಕಾಗಿ ಮೊದಲ ವೈಯಕ್ತಿಕ ಸತ್ಯಾಗ್ರಹಿಯಾಗಿ ಆರಿಸಿದ್ದು ಅವರು ತಮ್ಮ ವಿಧೇಯ ಶಿಷ್ಯ
ವಿನೋಬಾ ಭಾವೆಯವರನ್ನು. ವಿನೋಬಾ ಭಾವೆಯವರು ಅಕ್ಟೋಬರ್ 17ರಂದು ಈ ವೈಯಕ್ತಿಕ ಸತ್ಯಾಗ್ರಹವನ್ನು ಹಳ್ಳಿಯಿಂದ ಹಳ್ಳಿಗೆ ಸಂಚರಿಸಿ ಯುದ್ಧದ ಕೆಡಕುಗಳನ್ನು ವಿವರಿಸುತ್ತಾ ಯುದ್ಧಕ್ಕಾಗಿ ಜನ ಯಾವುದೇ ರೀತಿಯ ಸಹಕಾರ ನೀಡಬಾರದೆಂದು ಭಾಷಣಗಳನ್ನು ಮಾಡತೊಡಗಿದರು. ಅಂದೇ ಅವರನ್ನು ಬಂಧಿಸಲಾಯಿತು. ಮಾರನೇ ದಿನ ಹರಿಜನ್ ಪತ್ರಿಕೆಯ ಪ್ರಕಟಣೆಯನ್ನು ನಿಷೇಧಿಸಿ ಸರ್ಕಾರ ಆಜ್ಞೆ ಹೊರಡಿಸಿತು. ಗಾಂಧಿ ಪತ್ರಿಕೆಯ ಹಿಂದಿ ಮತ್ತು ಗುಜರಾತಿ ಆವೃತ್ತಿಗಳಾದ ಹರಿಜನ್ ಬಂಧು ಮತ್ತು ಹರಿಜನ್ ಸೇವಕ್ ಪತ್ರಿಕೆಗಳ ಪ್ರಕಟಣೆಗಳನ್ನೂ ನಿಲ್ಲಿಸಿ ಜನರೇ ಮೌಖಿಕ ಪತ್ರಿಕೆಗಳಾಗಿ ಕೆಲಸ ಮಾಡಬೇಕಾದ ಕಾಲವೀಗ ಬಂದಿದೆ ಎಂದು ಕರೆ ಕೊಟ್ಟರು ಮತ್ತು ಎರಡನೇ ವೈಯಕ್ತಿಕ ಸತ್ಯಾಗ್ರಹಿಯಾಗಿ ಜವಾಹರ್ಲಾಲ್ ನೆಹರು ಅವರನ್ನು ಆರಿಸಿದರು. ಸರ್ಕಾರ ಅವರನ್ನು ಅವರು ಈ ಮುನ್ನ ಮಾಡಿದ್ದರೆಂದು ಹೇಳಲಾದ ರಾಜದ್ರೋಹದ ಭಾಷಣಗಳನ್ನು ಉಲ್ಲೇಖಿಸಿ ಬಂಧಿಸಿ 4 ವರ್ಷಗಳ ಶಿಕ್ಷೆ ವಿಧಿಸಿತು. ಇದರಿಂದ ಕೊಂಚ ಅಧೀರರಾದ ಗಾಂಧಿ ಈ ಸಂಬಂಧ ಉಪವಾಸ ಆರಂಭಿಸಬೇಕೆಂದಿದ್ದವರು ಮಾಡಬೇಕಾದ ತುರ್ತು ಕೆಲಸಗಳನ್ನು ನೆನೆದು ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಅರ್ಹರ ಪಟ್ಟಿಯನ್ನು ಸಿದ್ಧಪಡಿಸತೊಡಗಿದರು. ಈ ಸತ್ಯಾಗ್ರಹ ಮಾಡುವವರು 4 ಅಂಶಗಳಿಗೆ ಬದ್ಧರಾಗಬೇಕಿತ್ತು. ಅವೆಂದರೆ ಅಹಿಂಸೆ, ನೂಲುವುದು, ಹಿಂದೂ ಮುಸ್ಲಿಂ ಸೌಹಾರ್ದ ಮತ್ತು ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯ ವಿರೋಧ. ಇದರೊಂದಿಗೆ ವಿವಿಧ ಪ್ರಾಂತ್ಯಗಳಲ್ಲಿಯೂ ವೈಯಕ್ತಿಕ ಕಾನೂನು ಭಂಗ ಚಳುವಳಿ ಆರಂಭವಾಗಿ ಸಾವಿರಾರು ಜನ ಬಂಧಿತರಾಗತೊಡಗಿದರು ಮತ್ತೆ ಸೆರೆಮನೆಗಳು ತುಂಬತೊಡಗಿದವು. ವರ್ಷಾಂತ್ಯಕ್ಕೆ ಪಟೇಲ್, ಪ್ರಸಾದ್, ರಾಜಾಜಿಯಂತಹ ಮೊದಲ ಸಾಲಿನ ರಾಷ್ಟ್ರೀಯ ನಾಯಕರಲ್ಲದೆ ಎರಡನೇ ಸಾಲಿನ ನಾಯಕರೆನ್ನಿಸಿದ ಜೆ.ಪಿ. ಲೋಹಿಯಾ ಮತ್ತಿತರ ಸಮಾಜವಾದಿಗಳ ದಂಡು ಯುದ್ಧ ವಿರೋಧಿ ಭಾಷಣಗಳನ್ನು ಮಾಡಿ ಒಟ್ಟು 15,000ಕ್ಕೂ ಮೀರಿದ ಸಂಖ್ಯೆಯ ಸತ್ಯಾಗ್ರಹಿಗಳೊಂದಿಗೆ ಸೆರೆಮನೆ ಸೇರಿದ್ದರು. ಇವರಲ್ಲಿ ಪ್ರಾಂತೀಯ ಶಾಸನ ಸಭೆಗಳ ಕಾಂಗ್ರೆಸ್ ಸದಸ್ಯರಲ್ಲಿ ಬಹುಪಾಲು ಸೇರಿತ್ತು. ಲೋಹಿಯಾ ಅವರಂತ ಕೆಲವರು ನ್ಯಾಯಾಲಯದಲ್ಲಿ ತಮ್ಮ ಪರ ತಾವೇ ವಾದ ಮಂಡಿಸಿ ಗೆದ್ದು ಸೆರೆಮನೆಯಿಂದ ಹೊರಗೆ ಬಂದಿದ್ದೂ ಉಂಟು. 1940ರ ಡಿಸೆಂಬರ್ ಕೊನೆಯ ವಾರದಲ್ಲಿ ಗಾಂಧಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಗಾಗಿ ಅಧಿಕಾರಿಗಳಿಗೆ ಬಿಡುವು ಕೊಡುವ ದೃಷ್ಟಿಯಿಂದ 10 ದಿನಗಳ ಕಾಲ ಸತ್ಯಾಗ್ರಹವನ್ನು ಸ್ಥಗಿತಗೊಳಿಸಿರುವುದಾಗಿ ಪ್ರಕಟಿಸಿದರು. ನಂತರದಲ್ಲೇ ಅವರು ಹಿಟ್ಲರ್ನಿಗೊಂದು ಬಹಿರಂಗ ಪತ್ರ ಬರೆದು ಶಾಂತಿಗಾಗಿ ಮನವಿ ಮಾಡಿದರು. ಇತಿಹಾಸದಲ್ಲಿ ನಿನ್ನ ಜನ ತಲೆ ಎತ್ತಿ ತಿರುಗುವಂತಹ ಯಾವ ಮೌಲ್ಯವನ್ನೂ ನೀನು ಉಳಿಸಿಲ್ಲ. ನಿಜ, ಜರ್ಮನಿ ಈಗ ಯುದ್ಧ ತಂತ್ರಜ್ಞಾನದಲ್ಲಿ ಪರಿಣಿತಿ ಸಾಧಿಸಿದೆ. ಆದರೆ ಅದನ್ನ ಮೀರಿದ ಪರಿಣಿತಿಯನ್ನು ಇನ್ನೊಂದು ದೇಶ ಎಂದಾದರೂ ಸಾಧಿಸಿಯೇ ಸಾಧಿಸುತ್ತದೆ. ಆಗ ಜರ್ಮನಿಯ ಗತಿ ಏನಾಗಬೇಡ ಯೋಚಿಸು ಎಂದು ಅವರು ಬರೆದಿದ್ದರು. ಈ ಪತ್ರವನ್ನು ಬ್ರಿಟಿಷ್ ಸರ್ಕಾರ ತಡೆ ಹಿಡಿಯಿತು. ಇದೇ ಸಂದರ್ಭದಲ್ಲಿ ಮಹಾದೇವ್ ದೇಸಾಯಿ ಮತ್ತು ವೈಸ್ರಾಯ್ ಅವರ ಖಾಸಗಿ ಕಾರ್ಯದರ್ಶಿ ಗಿಲ್ಬರ್ಟ್ ಲೆಥ್ವೈಟ್ ಪರಸ್ಪರ ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಆ ಮಾತುಕತೆಯಲ್ಲಿ ಮಹಾದೇವ್ ದೇಸಾಯಿ ಅವರು ಅಂತಾರಾಷ್ಟ್ರೀಯ ಸಮುದಾಯವನ್ನು ಅಹಿಂಸೆಗೆ ಬದ್ಧರನ್ನಾಗಿಸುವುದೇ ಗಾಂಧಿಯವರ ಗುರಿಯಾಗಿದೆ ಎಂದು ಲೈಥ್ವೈಟ್ಗೆ ಹೇಳಿದರು. ಅಲ್ಲಿ ಇವ್ರ ಕಾನ್ಫಿಡೆನ್ಸ್ ನೋಡಿ, ಇವನು ಹಿಟ್ಲರ್ ಒಪ್ಕೊಳ್ತಾನೆ ಅಂತ ಪತ್ರ ಬರೀತಾ ಇರ್ತಾರಲ್ಲ, ಆ ಬ್ರಿಟಿಷ್ ನನ್ ಮಕ್ಳು ಅವ್ರಿಗೆ ಏನು ತಲೆಯಲ್ಲಿತ್ತು ಏನ್ ಮೇಡಮ್? ನಗ್ತಾ ಇದ್ದೀನಿ. ಇದು ಒಂದು ಪ್ರಯತ್ನ ಆಗ್ಲಿ. ಆ ಲೆಟರ್ ಇವ್ರು ಯಾಕೆ ಕಡೆ ಹಿಡಿಯಕ್ ಹೋದ್ರು ಅಂತ ಸರ್? ಅದರಿಂದ ಏನ್ ಇವ್ರಿಗೆ ನಿಮ್ಗೆ ನಾ ಹೇಳಿದ್ನಲ್ಲ, ಐನ್ಸ್ಟೈನ್ ಅಂಡ್ ಎಡಿಂಗ್ಟನ್ ಮೂವಿ ನೋಡ್ಬೇಕು. ನಿಮ್ಗೆ ಆ ಸಂದರ್ಭದಲ್ಲಿ ಯಾವ ಮಟ್ಟ ಕಟ್ಟುನಿಟ್ಟಿನ ಕಟ್ಟೆಚ್ಚರ ಇತ್ತು ಅಂದ್ರೆ ದೇಶಗಳ ಮಧ್ಯೆ ನಡೆಯುವ ಕಮ್ಯುನಿಕೇಶನ್ಗೆ ಅಪ್ಪ ಎಲ್ಲಾ ಲೆಟರ್ಗಳನ್ನು ತೆಗೆದು ಓದ್ಬಿಟ್ಟು ಪೋಸ್ಟ್ ಮಾಡ್ತಾ ಇರ್ತಾರೆ ಅಧಿಕಾರಿಗಳು. ಈ ಒಂದು ಲೆಟರ್ ಇಂದ ಅಥವಾ ಯುದ್ಧ ನಿಂತೋದ್ರೆ ಅಂತ ಏನಾದ್ರೂ ಅವ್ರಿಗೆ ಭಯ ಇತ್ತು? ಅಬ್ಸಲ್ಯೂಟ್ಲಿ ಇರಬಹುದು. ಯಾಕೆಂದ್ರೆ ಯುದ್ಧ ನಿಂತ್ರೆ ಇನ್ನೊಂದಷ್ಟು ಗೊಂದಲಗಳು ಶುರುವಾಯ್ತವೆ. ಅದೇ ಸಮಸ್ಯೆ. ನಿಮ್ಗೆ ಯುದ್ಧವನ್ನ ಪ್ರವೋಕ್ ಮಾಡ್ತಿರಲ್ಲ, ಪ್ರವೋಕ್ ಮಾಡೋ ದಿನಗಳಲ್ಲೇ ತಡೆದ್ರೆ, ಈಗ ಭಾರತ ನೋಡಿ ಯುದ್ಧದಲ್ಲಿ ಇನ್ವಾಲ್ವ್ ಆಗಿಲ್ಲ ಇನ್ನುವೆ. ಹಂಗಾಗಿ ಇಲ್ಲಿ ಯುದ್ಧ ಬೇಡ ಅಂತ ಯುದ್ಧ ವಿರೋಧಿ ಭಾಷಣ ಮಾಡುವುದು ಈಸಿ. ಆದ್ರೆ ಒಂದು ಸಲ ಭಾರತ ಒಪ್ಕೊಂಡ್ಬಿಟ್ರೆ ಆಯ್ತು, ನಾವಿಲ್ಲಿ ಯುದ್ಧಕ್ಕೆ ಸೈನಿಕರನ್ನ ಕಳಿಸ್ತೀವಿ 10,000 ಜನನ್ನ ಅಂತ ಒಪ್ಕೊಂಡ್ಬಿಟ್ರೆ ಆಮೇಲೆ ನಿಮ್ಗೆ ಯುದ್ಧವನ್ನ ತಡೆಯಕ್ ಆಗೋದಿಲ್ಲ. ಬಾಂಬ್ ಇಲ್ಲೇ ಬಂದ್ ಬೀಳ್ತು, ಬಾಂಬೆಲ್ಲ ಏನ್ ಮಾಡ್ತೀರಾಗ? ಆಗ ಯುದ್ಧ ನಾವು ಸಾಕು ತಪ್ಪಾಯ್ತು, ನಾವು ಯುದ್ಧದಲ್ಲಿ ಇನ್ವಾಲ್ವ್ ಆಯ್ತೀವಿ ಎಂದದ್ದು. ಅದಕ್ಕೆ ನೆಹರು ಅಲಿಪ್ತ ನೀತಿ ಅಂತ ಶುರು ಮಾಡಿದ್ದು. ಇಲ್ದಿದ್ರೆ ಇವ್ರ ಎಕ್ಸೈಟ್ಮೆಂಟ್ ಅಲ್ಲಿ ಬ್ರಿಟಿಷ್ ಸಪೋರ್ಟ್ ಮಾಡಿದ್ರೆ ಗೆದ್ಮೇಲೆ ಸ್ವತಂತ್ರ ಕೊಡ್ತಾರೆ, ಸದ್ಯಕ್ಕೆ ಸ್ವತಂತ್ರ ತಗೊಳ್ಳೋದ ಅಂತ ಹೇಳ್ಬಿಟ್ಟು ಯಾರ್ದೋ ಜೊತೆ ಇನ್ವಾಲ್ವ್ ಆಗಿ ಎಷ್ಟು ಈ ಭಾರತದಲ್ಲಿ ಹಿಂಗೆ ಪ್ಲೇನ್ಗಳು ಬಿಟ್ಕೊ ಹೋಗಿದ್ರೆ ಅದು ಎಷ್ಟು ಬಾಂಬ್ ಬಿದ್ರು ಜನ ಸಾಯ್ತಾನೆ ಇರೋದು. ಈ ಸೆಕೆಂಡ್ ವರ್ಲ್ಡ್ ವಾರ್ ಇಂದ ಅಂತರವನ್ನ ಕಾಯ್ಕೊಳ್ಳುವುದು ತುಂಬಾ ಮುಖ್ಯವಾಗಿತ್ತು ಭಾರತಕ್ಕೆ. ಇದು ನಿಮಗ್ ಗೊತ್ತಾ ಸರ್, ಹಿಟ್ಲರ್ಗೆ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಒಂದು ಹೆಸರು ಸೂಚಿಸಿದ್ರು. ಹೌದಾ? ಓ, ನಿಮಗ್ ಗೊತ್ತಿಲ್ವಾ? ಅದು ಅವನ ನಾಮಿನೇಷನ್ ಆಗಿತ್ತು. ಅಲ್ಲಿವರೆಗೂ ಹಿಟ್ಲರು ಇದಾಗಿ ನಡ್ಕೊಂಡಿದ್ದ,
ಹೊರ ಪ್ರಪಂಚಕ್ಕೆ ತಾನು ತುಂಬಾ ಶಾಂತಿ ಪ್ರಿಯ ಅಂತ ಅನ್ಕೊಂಡಿದ್ದ. ಅದಕ್ಕೆ ಅವನಿಗೆ ಸ್ವೀಡಿಶ್ ಪಾರ್ಲಿಮೆಂಟ್ ಏನ್ ಮಾಡಿತ್ತು, ಇವನ ಹೆಸರನ್ನ ಸೂಚಿಸಿತ್ತು ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ. ಅದೇನೋ ಅದೇ ವರ್ಷ ಅವನು ಇದು ಶುರು ಮಾಡಿದ್ದು, ಏನ್ ಇಲ್ಲಿ ನರಹತ್ಯೆ ಅದು ಇದೆಲ್ಲ ಶುರು ಮಾಡಿದ ಅದೇ ವರ್ಷ. ಅಲ್ಲಿವರೆಗೂ ಅವನು ಫುಲ್ಲು ಒಳಗಿನಿಂದೊಳಗೆ ಮಿಲಿಟರಿಯನ್ನ ಸ್ಟ್ರಾಂಗ್ ಮಾಡ್ತಾ ಇದ್ದ, ಹೊರಗಡೆ ಎಲ್ಲ ತಾನು ಭಾರಿ ಶಾಂತಿ ಪ್ರಿಯ ಅನ್ನೋ ರೀತಿ ತೋರಿಸ್ಕೊತಾ ಇದ್ದ. ಅಲ್ಲಿ ಏನು ಜೂಗಳನ್ನ ಇದ್ ಮಾಡ್ತಾ ಇದ್ದ ಅದನ್ನ ಹಂಗೆ ಮುಚ್ಚಾಕ್ತಾ ಇದ್ದ. ಅಂದ್ರೆ ನೇರವಾಗಿ ಅವನ್ ಮಾಡಿಸ್ದಂಗ ಅನಿಸ್ಬಾರ್ದು, ಯಾರೋ ಕಿಡಗೇಡಿಗಳು ಮಾಡ್ತಾ ಇದ್ದಾರೆ, ಇವ್ನ ಅದನ್ನ ನಿಲ್ಸಕ್ ಟ್ರೈ ಮಾಡ್ತಾ ಇದ್ದಾನೆ ಅನ್ನೋ ರೀತಿ ಕಾಣಿಸ್ಕೋಬೇಕು, ಆ ರೀತಿ ಇದ್ ಮಾಡ್ತಾ ಇದ್ದ. ಎಲ್ಲಾದ್ರೂ ನೋಬೆಲ್ ಕೊಟ್ಟಿದ್ದ ಏನಾಗ್ತಿತ್ತು. ನೋಬೆಲ್ ಅವರ ಚಾಪೆ ಜಂಬು ಎಲ್ಲ ಎತ್ಕೊಂಡ್ ಆಫೀಸ್ ಕ್ಲೋಸ್ ಮಾಡ್ಕೊ ಹೋಗ್ಬಿಡ್ರು ನೋಬೆಲ್ ಅವರೇ ಕೊನೆಗೊಂದಿನ ಜಿಗುಪ್ಸೆ ಆಗಿ. ಓಕೆ, ಓದ್ತೀನಿ. ಇಗ್ನೋಬಲ್ ಆಗ್ಬಿಡೋದು. ಏನ್ ಮೇಡಮ್? ಇಗ್ನೋಬಲ್ ಆಗ್ಬಿಡೋದು ಅಂದೆ. ಹಾಗೆ ಇಗ್ನೋರೇಬಲ್. 1941 ಜನವರಿಯಲ್ಲಿ ಗೃಹ ಬಂಧನದಲ್ಲಿದ್ದ ಸುಭಾಷರು ಕಾಣೆಯಾದ ಸುದ್ದಿ ಹೊರಬಂತು. ಅವರು ಜರ್ಮನಿಯ ಮಿತ್ರ ರಾಷ್ಟ್ರ ಜಪಾನ್ಗೆ ಪಲಾಯನ ಮಾಡಿರುವ ವದಂತಿಯೂ ಹರಡಿತು. ಜೂನ್ನಲ್ಲಿ ಜರ್ಮನಿ ರಷ್ಯಾದ ಮೇಲೆ ಆಕ್ರಮಣ ಮಾಡಿದಾಗ ಕಮ್ಯುನಿಸ್ಟರ ಅಂತಾರಾಷ್ಟ್ರೀಯ ನಿರ್ಧಾರದಂತೆ ಭಾರತದ ಕಮ್ಯುನಿಸ್ಟ್ ಪಕ್ಷ ತನ್ನ ನಿಲುವನ್ನು ಬದಲಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಆ ಮೂಲಕ ಯುದ್ಧಕ್ಕೆ ತನ್ನ ಬೆಂಬಲ ಸಹಕಾರ ಪ್ರಕಟಿಸಿತು. ಓಹೋ, ಕಮ್ಯುನಿಸ್ಟ್ಗಳದ್ದು ಇದೊಂದು ಪ್ರಾಬ್ಲಮ್ ಇದೆ. ಈಗ ಅಲ್ಲಿ ರಷ್ಯಾದಲ್ಲಿ ಏನಾಯ್ತದೆ ಅದ್ರ ಮೇಲೂ ಇವ್ರ ರಾಜಕೀಯ ಡಿಪೆಂಡ್ ಆಗಿರ್ತದೆ. ಜರ್ಮನಿ ರಷ್ಯಾ ಮೇಲೆ ಆಕ್ರಮಣ ಮಾಡ್ಬಿಡ್ತಲ್ಲ, ಆಗ ಇವರು ಇಲ್ಲಿ ಸಪೋರ್ಟ್ ಮಾಡ್ಲೇಬೇಕು. ದೇವಲಿ ಸೆರೆಮನೆಯಲ್ಲಿದ್ದ ಜೆಪಿ ಗಾಂಧಿಗೆ ಕಟುವಾದ ಪತ್ರ ಬರೆದು ಯುದ್ಧಕ್ಕೆ ಕಾಂಗ್ರೆಸ್ನ ಅರ್ಧ ಮನಸ್ಸಿನ ವಿರೋಧವನ್ನು ಟೀಕಿಸಿ ಬೃಹತ್ ಪ್ರಮಾಣದ ಸಾಮೂಹಿಕ ಚಳುವಳಿಗೆ ಒತ್ತಾಯಿಸಿದರು. ಅವರು ಅಕ್ಟೋಬರ್ನಲ್ಲಿ ಸೆರೆಮನೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಗಾಂಧಿ ಸತ್ಯಾಗ್ರಹದ ಶಿಸ್ತಿನ ಸಿಪಾಯಿಯಾಗಿ ಅದನ್ನು ಮಾಡಬಾರದಿತ್ತು ಎಂದರು. ಸದ್ಯದ ಯುದ್ಧದ ಅನೈತಿಕತೆಯ ಹಿನ್ನೆಲೆಯಲ್ಲಿ ಅದು ತಪ್ಪೇನಲ್ಲ ಎಂದು ಹೇಳಿ ಜೆಪಿಯವರನ್ನು ಓರ್ವ ದಿಟ್ಟ ದೇಶಭಕ್ತ ಎಂದು ಹೊಗಳಿದ್ದರು. ಅವರ ಈ ಮಾತು ಸುಭಾಷ್ರಿಗೂ ಅನ್ವಯಿಸುತ್ತಿತ್ತು ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸುಭಾಷರು ಗಾಂಧಿಯವರ ಆಶೀರ್ವಾದ ಪಡೆದೇ ಕಾಂಗ್ರೆಸ್ ತ್ಯಜಿಸಿದ್ದರು. ಆದರೆ ಆನಂತರ ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷ ಸ್ಥಾಪಿಸಿ ಸಶಸ್ತ್ರ ಹೋರಾಟದ ಹಾದಿ ಹಿಡಿದಿದ್ದರು. ಈ ಎಲ್ಲಾ ಕೋಲಾಹಲದ ಮಧ್ಯೆಯೇ ಗಾಂಧಿಯವರನ್ನು ಬಾಧಿಸುತ್ತಿದ್ದ ಮುಖ್ಯ ಸಂಗತಿ ಎಂದರೆ ದಿನೇ ದಿನೇ ಹೆಚ್ಚುತ್ತಿದ್ದ ಹಿಂದೂ ಮುಸ್ಲಿಂ ವೈಮನಸ್ಯದ ಸಮಸ್ಯೆ. ಅವರು ಮುಸ್ಲಿಂ ಸ್ನೇಹಿತರು ಸೇರಿದಂತೆ ಹಲವರು ಅವರಿಗೆ ಪತ್ರ ಬರೆದು ಮುಂದಿನ ಅನಾಹುತಗಳನ್ನು ತಪ್ಪಿಸಲು ಏನಾದರೂ ಮಾಡಬೇಕೆಂದು ಅವರನ್ನು ಒತ್ತಾಯಿಸುತ್ತಿದ್ದರು. ಢಾಕಾ, ಅಹಮದಾಬಾದ್ಗಳಲ್ಲಿ ಕೋಮು ದಂಗೆಗಳು ನಡೆದಿದ್ದವು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿತ್ತು. ಬಿಹಾರದಲ್ಲಿ ತಾವು ಅಸಹಾಯಕರಾಗುತ್ತಿರುವುದಾಗಿ ಸೆರೆಮನೆಯಿಂದ ಬಿಡುಗಡೆಯಾಗಿ ಹೊರಬಂದಿದ್ದ ರಾಜೇಂದ್ರ ಪ್ರಸಾದ್ ಅವರು ಗಾಂಧಿಗೆ ಹೇಳಿದರು. ಅವರ ಪ್ರಕಾರ ಹಿಂದೂ ಮುಸ್ಲಿಮರಿಬ್ಬರು ಹೆಚ್ಚೆಚ್ಚು ಆಕ್ರಮಣಶೀಲರಾಗುತ್ತಿದ್ದಾರೆ ಎಂಬ ವರದಿ ಒಪ್ಪಿಸಿದ್ದರು. ಪಾಕಿಸ್ತಾನ ಎಂಬ ಹೆಸರಿನ ಚಲಾವಣೆಯಿಂದಲೇ ಯುವ ಮುಸ್ಲಿಮರು ಸ್ಫೂರ್ತಿಗೊಂಡಂತೆ ಕೋಮುವಾದಿ ಗುಂಪುಗಳನ್ನು ಕಟ್ಟತೊಡಗಿದ್ದರು. ಇದರಿಂದ ಪ್ರಚೋದನೆಗೊಂಡು ಹಿಂದೂ ಮಹಾಸಭಾ ತಾನೂ ಹಿಂದೂ ಗುಂಪುಗಳನ್ನು ಸಂಘಟಿಸುತ್ತಾ ಹೆಚ್ಚು ಜನಪ್ರಿಯ ಮತ್ತು ಬಲಿಷ್ಠವಾಗುತ್ತಿತ್ತು. ಇದರ ನಾಯಕ ಸಾವರ್ಕರ್ ಮುಸ್ಲಿಮರನ್ನು ಕುರಿತ ಗಾಂಧಿಯವರ ಧೋರಣೆಯನ್ನು ಅತಿ ಎಂದು ವರ್ಣಿಸುತ್ತಾ ಹಿಂದೂಗಳಿಗೆ ಆಯುಧ ಸನ್ನದ್ಧರಾಗಲು ಕರೆ ಕೊಡಲಾರಂಭಿಸಿದರು. ಚೆನ್ನಾಗೈತಿ ಇವ್ರದ್ದು. ಅವ್ರ ಪಕ್ಷದ ಎಕ್ಸಿಸ್ಟೆನ್ಸ್ ಇರುವುದೇ ಮುಸ್ಲಿಂ ಲೀಗ್ ಇರುವುದರಿಂದ ಹಿಂದೂ ಮಹಾಸಭಾ ಅಂತಿರೋದು. ಸರ್ಕಾರ ರಚನೆ ಮಾಡುವಾಗ ಮಾತ್ರ ಇಬ್ರು ಒಂದಾಗ್ಬಿಡೋರು ಪಟ್ ಅಂತ. ಈಗ SDPI BJP ಎಲ್ಲ ಒಂದ್ ಕಡೆ ಮಾಡೋರಲ್ಲ ಜೊತೆ ಆಗ್ಬಿಟ್ಟು. ಏನ್ರಿ ಇತಿಹಾಸ ಮರಿ ಕಳಿಸೋದು ಅಂದ್ರೆ ಮಜಾ. ಭಾರತದಲ್ಲಿ ಎಲ್ಲ ಸರ್ಕಾರ ರಚನೆ ಮಾಡವ್ರೆ ಮೊನ್ನೆ. ಈ ಮಧ್ಯೆ ಪಂಜಾಬ್ನ ಪ್ರಧಾನ ಮಂತ್ರಿ ಹಯಾತ್ ಖಾನ್ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಹೊಂದಾಣಿಕೆಯ ಪ್ರಯತ್ನಗಳನ್ನು ಮಾಡುತ್ತಾ ಸೆರೆಮನೆಯಲ್ಲಿದ್ದ ರಾಜಾಜಿ ಅವರೊಂದಿಗೆ ಪತ್ರ ವ್ಯವಹಾರ ನಡೆಸಿದ್ದರು. ಇದು ಗೊತ್ತಾಗಿ ವೈಸ್ರಾಯ್ ರಾಜಾಜಿ ಅವರಿದ್ದ ತಿರುಚನಾಪಳ್ಳಿ ಸೆರೆಮನೆಯಿಂದ ಯಾವುದೇ ಪತ್ರ ರವಾನೆಯಾಗದಂತೆ ನೋಡಿಕೊಳ್ಳಲು ಮದ್ರಾಸ್ ಪ್ರಾಂತ್ಯದ ಗವರ್ನರ್ಗೆ ಸೂಚನೆ ನೀಡಿದ ಮತ್ತು ಇಂತಹ ಪ್ರಯತ್ನ ಕೈಬಿಡುವಂತೆ ಹಯಾತ್ ಖಾನರ ಮೇಲೆ ಒತ್ತಡಗಳನ್ನು ಹೇರಿದ. ಇದಕ್ಕೆ ಪೂರಕವೆಂಬಂತೆ ಗಾಂಧಿ ಬ್ರಿಟಿಷ್ ಸೇನೆಗೆ ಅತ್ಯಂತ ಹೆಚ್ಚು ಸೈನಿಕರನ್ನು ಒದಗಿಸುತ್ತಿದ್ದ ಪಂಜಾಬ್ನ ಜನರನ್ನು ದೇಶ ಮರೆತ ಹಣದಾಹದ ಜನರು ಎಂದು ಟೀಕಿಸಿದರೆಂಬ ಮಾತು ಹರಡಿ ಹಯಾತ್ ಖಾನ್ ಗಾಂಧಿಯವರ ಬಗ್ಗೆ ಮುನಿಸಿಕೊಂಡರು. ಏನ್ ಸರ್ ಅವಾಗ್ಲೇ ಕರೆದ್ರಲ್ಲ, ನಾನು ಕಾಲ್ ನಲ್ಲಿದ್ದೆ. ಈಗ SDPI ಮತ್ತೆ BJP ಎಲ್ಲೋ ಯಾವ್ದೋ ಒಂದು ಟೌನ್ ಅಲ್ಲಿ ಸರ್ಕಾರ ಮಾಡಿದವಲ್ಲ. ಹೌದೌದೌದು, ಮಂಗ್ಳೂರಲ್ಲಿ. ಮಂಗ್ಳೂರು ಅದು ಇಲ್ಲಿ ಪರಪ್ಪುವ ಎಲ್ಲಿ ಅಲ್ಲೆಲ್ಲ ಎರಡು ಸೇರ್ಕೊಂಡು ಸರ್ಕಾರ ಮಾಡಿರೋದು. ಅಲ್ಲ, ಸೇಮ್ ಹಂಗೇನೆ ಇವರು ಹಿಂದೂ ಮಹಾಸಭಾ ಪಕ್ಷದ ಅಸ್ತಿತ್ವ ಇದ್ದದ್ದು ಮುಸ್ಲಿಂ ಲೀಗ್ ಬೈಕೊಂಡು ಸರ್ಕಾರ ರಚನೆ ಮಾಡುವಾಗ ಟಕ್ಕನ್ ಜೊತೆ ಆಗ್ಬಿಡರು. ಬೆಂಗಾಲ್ ಮತ್ತೆ ಇಲ್ಲಿ ಸಿಂಧ್ ಅಲ್ಲಿ
ಹಂಗೆ ಅದು ಹೌದು ಒಟ್ಟು ಕಾಂಗ್ರೆಸ್ಗೆ ಅಧಿಕಾರ ಸಿಗಬಾರ್ದು ಅಂತ ಸೇಮ್ ಟು ಸೇಮ್ ಅಲ್ಲ, ಅದೇ ನೋಡಿ, ಇತಿಹಾಸ ಮರುಕಳಿಸುವುದಕ್ಕೆ ಭಾರತ ಯಾವ ತರ ಸಾಕ್ಷಿಯಾಗಿರ್ತದೆ ಅನ್ನೋದಕ್ಕೆ. ಅದು ನಿಮಗೆ ತೇಜಸ್ವಿ ಅವರು ಬಾರಿ ಚೆನ್ನಾಗಿ ಬರೆದಿದ್ದಾರೆ. ಎರಡೂ ಕಡೆ ಎಕ್ಸ್ಟ್ರೀಮಿಸ್ಟ್ಗಳಿದ್ದಾರಲ್ಲ, ಧಾರ್ಮಿಕ ಮೂಲಭೂತವಾದಿಗಳು ಅಂತ. ಅವರು ನಮಗೆ ಮೇಲ್ನೋಟಕ್ಕೆ ಇಬ್ರು ಒಬ್ಬರನ್ನೊಬ್ಬರನ್ನು ವಿರೋಧಿಸಿ ಹೊಡಿದಾಟ ಬಡಿದಾಟ ಮಾಡ್ತಾರೆ ಅಂತ ಅನ್ಸಿದ್ರು ಕೂಡ ಒಳಗೆ ಅವರಿಬ್ರೂ ಮಾಡುವ ಕೃತ್ಯ ಅವರವರ ಕೃತ್ಯಕ್ಕೆ ಒಂದಕ್ಕೊಂದು ಸಪೋರ್ಟ್ ಆಗಿರ್ತದೆ. ಒಬ್ಬರನ್ನೊಬ್ಬರು ಪೋಷಿಸಿಕೊಂಡು ಬೆಳೆಯುತ್ತಿರುವ ಸಂಘಟನೆಗಳು ಅಂತಾನೆ ಹೇಳೋದವ್ರು. ಪೋಷಿಸಿಕೊಂಡು ಬೆಳೆಯುವ ಸಂಘಟನೆ ತುಂಬಾ ಕರೆಕ್ಟ್ ಆಗಿ ಹೇಳಿದ್ದಾರೆ. ಇವ್ರಿಲ್ಲ ಅಂದ್ರೆ ಅವ್ರ ಎಕ್ಸಿಸ್ಟೆನ್ಸ್ ಇಲ್ಲ. ಅದೇ ಅದಕ್ಕೆ ಗಾಂಧಿ ಅಹಿಂಸೆ ಯಾಕೆ ಬೆಸ್ಟ್ ಅಂತ, ಅದಕ್ಕೆ ನೀವು ವಿರೋಧವೇ ಇಲ್ಲ. ಆದ್ರೆ ಈಗ ನಾನ್ ಈ ಕಡೆಯಿಂದ ಕತ್ತಿ ಹಿಡಿದೇನೆ ಇದ್ರೆ ಅವನ್ ಏನ್ ಮಾಡ್ತಾನೆ ಆ ಕಡೆ ಅವನು. ಕವಿ ರವೀಂದ್ರರ ನಿಧನ. ವೈಯಕ್ತಿಕ ಅಸಹಕಾರ ಸತ್ಯಾಗ್ರಹ ಆರಂಭವಾದಾಗಿನಿಂದಲೂ ಸೇವಾಗ್ರಾಮದಲ್ಲಿ ಅಚಲವಾಗಿ ನೆಲೆಸಿ ಇಲ್ಲಿದ್ದರೆ ನನಗೆ ಹೆಚ್ಚು ಶಾಂತಿ ಮತ್ತು ಸ್ಪಷ್ಟ ಆಲೋಚನೆಗೆ ಅವಕಾಶ ಎಂದಿದ್ದ ಗಾಂಧಿ ಈಗ ಅಲ್ಲಿಯೇ ಇದ್ದರೂ ನಿಜವಾಗಿ ಚಿಂತಿತರಾಗಿದ್ದರು. ಈ ಚಿಂತೆಯ ಜೊತೆಗೆ ಒಂದು ದುಃಖದ ವಾರ್ತೆಯು ಅವರನ್ನು ತಲುಪಿತ್ತು. ಆಗಸ್ಟ್ 7ರಂದು ಅವರ ಹಿತೈಷಿ ಮತ್ತು ಅವರನ್ನು ಮಹಾತ್ಮ ಎಂದು ಗುರುತಿಸಿದ್ದ ಕವಿ ರವೀಂದ್ರನಾಥ ಟ್ಯಾಗೋರ್ ತಮ್ಮ 80ನೇ ವಯಸ್ಸಿನಲ್ಲಿ ತೀರಿಕೊಂಡಿದ್ದರು. ಕೆಲ ವರ್ಷಗಳ ಹಿಂದೆಯಷ್ಟೇ ಕವಿವರ್ಯರು ತಮ್ಮ ವೃದ್ಧಾಪ್ಯದಲ್ಲೂ ತಮ್ಮ ಶಾಂತಿನಿಕೇತನದ ಅಡಿಯಲ್ಲಿ ವಿಶ್ವಭಾರತಿ ಎಂಬ ಉನ್ನತ ಅಧ್ಯಯನ ಮತ್ತು ಸಂಶೋಧನೆಗೆ ಮೀಸಲಿಟ್ಟ ವಿಶ್ವವಿದ್ಯಾನಿಲಯವೊಂದರ ಸ್ಥಾಪನೆಗಾಗಿ ನಿಧಿ ಸಂಗ್ರಹಿಸಲು ದೇಶಾದ್ಯಂತ ತಿರುಗಾಡುತ್ತಿರುವುದನ್ನು ಕಂಡು ವ್ಯಥೆಪಟ್ಟಿದ್ದ ಗಾಂಧಿ ತಾವೇ ಸ್ವಯಂ ಪ್ರೇರಣೆಯಿಂದ 60,000 ರೂಪಾಯಿಗಳನ್ನು ಸಂಗ್ರಹಿಸಿ ಅವರಿಗೆ ನೀಡಿದ್ದರು. ತಾವು ಬಿಕ್ಕಟ್ಟಿನಲ್ಲಿದ್ದಾಗಲೆಲ್ಲ ತಮಗೆ ಜೊತೆಯಾಗುತ್ತಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಅಗಲಿಕೆ ಗಾಂಧಿಯವರ ದುಃಖದ ಭಾರವನ್ನು ಹೆಚ್ಚಿಸಿತು. ವಿಶೇಷವಾಗಿ ಅದು ಇಂತಹ ಮಹಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಂಭವಿಸಿದ್ದರಿಂದಾಗಿ. ಸ್ನೇಹಿತರೆ, ಇಲ್ಲಿಗೆ ಗಾಂಧಿ ಕಥನ 2ನೇ ಭಾಗ ಮುಕ್ತಾಯವಾಗುತ್ತದೆ. ಲೇಖಕರ ಪ್ರಕಾರ ಮುಂದಿನ ಅಂತ 3ನೇ ಹೆಜ್ಜೆ. ಇದುವರೆಗೆ ಸ್ವಾತಂತ್ರ್ಯ ಹೋರಾಟವಾದ್ರೆ ಇನ್ನು ಮುಂದೆ ಸ್ವಾತಂತ್ರ್ಯ ಬರುವುದರ ಪರಿ ಅದು ಎಷ್ಟು ಗೊಂದಲಗಳನ್ನ ಸೃಷ್ಟಿಸಿತು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಬಹುದು, 2ನೇ ಮಹಾಯುದ್ಧ ಆಗಬಹುದು, ಅಧಿಕಾರ ಹಂಚಿಕೆ ಆಗಬಹುದು, ಎಲೆಕ್ಷನ್ಸ್ ಆಗಬಹುದು. ಎಲ್ಲವೂ ಭಾರತದ ಇತಿಹಾಸದಲ್ಲಿ ಅತಿ ಪ್ರಮುಖ, ಪ್ರಜಾಪ್ರಭುತ್ವ ಭಾರತದ ಇತಿಹಾಸದಲ್ಲಿ ಪ್ರಮುಖ ಘಟ್ಟವಾದ 1942ಕ್ಕೆ ನಾವು ಪ್ರಯಾಣ ಮಾಡ್ತಾ ಇದೀವಿ. ಬನ್ನಿ ಏನ್ ಹೇಳ್ತಾರೆ ಕೇಳೋಣ.